ಇವತ್ತು ಎಲ್ಲಾದರೂ ಬರೆದು ಬಿಡ್ತಾರೆ ಅಂತಂದರೆ ನೇರವಾಗಿ ಯಾರೂ ಯುದ್ಧ ಮಾಡ್ತಾ ಇಲ್ಲ. ಇವತ್ತು ಪುಸ್ತಕದ ಮೇಲೆ, ಪುಸ್ತಕದ ಪ್ರಿಂಟಿಂಗ್ ಮೇಲೆ GSTಯನ್ನು ಅತಿ ಜಾಸ್ತಿ ಆಗ್ತಾ, ಪುಸ್ತಕದ ಬುಕ್ ಪೋಸ್ಟ್ಗಳನ್ನೇ ಕ್ಯಾನ್ಸಲ್ ಮಾಡ್ತಾ, ಒಂದು ಪುಸ್ತಕ ಕಳಿಸೋದಕ್ಕೆ 45 ರೂಪಾಯಿಯನ್ನು ಹೇರ್ತಾ, ಸೊ ಈ ರೀತಿಯ ದಮನಕಾರಿಯನ್ನು ಹಿಂದಿನ ಬಾಗಿಲಿನಿಂದ ತಂದು ಎಲ್ಲರ ಬಾಯಿ ಮುಚ್ಚಿಸೋದಕ್ಕೆ ನೋಡ್ತಾ ಇದ್ದಾರೆ. ಒಂದು ನಿಜ, ಕ್ಯೂಬಾದ ಫಿಡೆಲ್ ಕ್ಯಾಸ್ಟ್ರೋ ಹೇಳ್ತಾನೆ, ನಾನು ಅಲ್ಲಿಗೆ ಹೋಗಿದ್ದೆ ಕೂಡ. ಅವ್ರು ಹೇಳ್ತಾರೆ ಏನಂತಂದರೆ, ಆಕಾಶದಲ್ಲಿ ಮೋಡ ಇದೆ ಅಂತಂದರೆ ಸೂರ್ಯ ಇಲ್ಲ ಅಂತ ಅರ್ಥ ಏನು? ಆದರೆ ಆಕಾಶದಲ್ಲಿರುವ ಮೋಡ ಕರಗಿ ಅದು ಮಳೆಯಾಗಿ ಕೆಳಗಡೆ ಇಳಿದ್ರೆ ಒಬ್ಬೊಬ್ಬನಿಗೂ ಒಂದೊಂದು ಸೂರ್ಯ ಇದ್ದಾನೆ ಅಂಥೇಳಿ. ಸೊ ಇವತ್ತು ಕಗ್ಗತ್ತಲ ಕಾಲ ಅಂತ ನಾವು ಅಂದ್ಕೊಳ್ತಾ ಇದ್ದರೆ, ನಾವೆಲ್ಲರೂ ಕೂಡ ಮನಸ್ಸು ಮಾಡಿದರೆ ಪ್ರತಿಯೊಬ್ಬರೂ ಕೂಡ ನಮ್ಮ ಕೈಯಲ್ಲಿರುವ ಬರಹದ ಶಕ್ತಿಯಿಂದ ಈ ಕಗ್ಗತ್ತಲ ಕಾಲವನ್ನು ಹಿಮ್ಮೆಟ್ಟಿಸೋದಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ.